ಕಳ್ಳತನ ಹೇಗೆ ಮಾಡ್ತಾ ಇದ್ರು ಅಂತಂದ್ರೆ, ಎಫ್ಐಆರ್ಗೆ ಸ್ವಾಗತ. ನಾನು ಸೌಂದರ್ಯ. ಅವರೆಲ್ಲರೂ ಅಪ್ರಾಪ್ತರು. ಮುಖದ ಮೇಲೆ ಸರಿಯಾಗಿ ಮೀಸೆ ಮೂಡದಿದ್ರು ಕಳ್ಳತನದಲ್ಲಿ ಅವರು ಪಂಟರ್ಗಳು. ಕಬೂತರ್ ಜಾ ಜಾ ಅಂತಲೇ ಪಾರಿವಾಳ ಹಾರಿಸಿ ಹಾಕ್ತಾ ಇದ್ರು ಮನೆಗೆ ಕನ್ನ. ಸರಣಿ ಮನೆಗಳತನದಿಂದಾಗಿ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ರೆ ಪೊಲೀಸರು ನಿದ್ದೆ ಬಿಟ್ಟಿದ್ರು. ಇನ್ನು ಪೊಲೀಸರ ನಿದ್ದೆ ಕದ್ದ ಅಪ್ರಾಪ್ತ ಕಳ್ಳರ ಖತರ್ನಾಕ್ ಕತೆ ಹೇಳ್ತೀವಿ ಇವತ್ತಿನ ಎಫ್ಐಆರ್ ನಲ್ಲಿ. ಸಾಮಾನ್ಯವಾಗಿ ಕಳ್ಳತನ ಅಂದರೆ ಮನೆ ಬೀಗ ಮುರಿಯೋದು, ಕಿಟಕಿ ಒಡೆದು ಒಳನುಗ್ಗೋದು, ಎಂಚು ತೆಗೆದು ಮನೆ ಲೂಟಿ ಮಾಡೋದು ಮಾಮೂಲಿ. ಆದರೆ ಇಲ್ಲೊಂದು ಅಪ್ರಾಪ್ತರ ಗ್ಯಾಂಗು ತಾವು ಸಾಕಿದ ಪಕ್ಷಿಗಳನ್ನು ಬಳಸಿಕೊಂಡು ಕಳ್ಳತನ ಮಾಡ್ತಾ ಸಾರ್ವಜನಿಕರ ನಿದ್ದೆಗೆಡುವಂತೆ ಮಾಡಿತ್ತು. ಪೊಲೀಸರು ಚಾಪೆ ಕೆಳಗೆ ನುಸುಳಿ ಕಳ್ಳರನ್ನ ಎಡೆಮುರಿ ಕಟ್ಟಲು ಶತಪ್ರಯತ್ನ ಮಾಡ್ತಾ ಇದ್ರು. ಆ ಕಿಲಾಡಿ ಕಳ್ಳರು ರಂಗೋಲಿ ಕೆಳಗೆ ನುಸುಳಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ರು. ಪ್ರಯತ್ನ ಬಿಡದ ಪೊಲೀಸರು ಕೊನೆಗೂ ಅಪ್ರಾಪ್ತ ಕಳ್ಳರ ಗ್ಯಾಂಗನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಷ್ಟಕ್ಕೂ ಈ ಕಳ್ಳರು ಯಾರು, ಇವರ ಕತೆ ಏನು, ಯಾವ ಹಕ್ಕಿ ಬಳಸ್ಕೊಂಡು ಕಳ್ಳತನ ಮಾಡ್ತಿದ್ರು, ಅವರ ಕಳ್ಳತನದ ಪರಿ ಹೇಗಿತ್ತು ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಡು ಪ್ರಾಣಿಗಳಿಂದ ಹಿಡಿದು ಸಾಕು ಪ್ರಾಣಿಗಳ ತನಕ ಅತ್ಯಂತ ನಿಕಟ ಸಂಬಂಧ ಹೊಂದಿರೋದು ಕೇವಲ ಮನುಷ್ಯ ಪ್ರಾಣಿ ಮಾತ್ರ. ಪ್ರಾಣಿ ಪಕ್ಷಿಗಳನ್ನು ಪಳಗಿಸುವ ಶಕ್ತಿ ಇರೋದು ಮನುಷ್ಯನಿಗೆ. ಆನೆ, ನರಭಕ್ಷಕ ಹುಲಿ, ಸಿಂಹಗಳಿಂದ ಹಿಡಿದು ಪಕ್ಷಿಗಳವರೆಗೂ ಮನುಷ್ಯ ಅವುಗಳನ್ನು ಪಳಗಿಸಿ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಹೀಗೆ ಪಳಗಿಸಿದ ಮೂಕ ಪ್ರಾಣಿ ಪಕ್ಷಿಗಳನ್ನ ಮನುಷ್ಯ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಬಳಸಿಕೊಳ್ತಾನೆ. ಹೀಗೆ ಪಕ್ಷಿಯೊಂದನ್ನ ಬಳಸಿಕೊಂಡು ಮೂವರು ಬಾಲಕರು ಕಳ್ಳತನ ಮಾಡ್ತಿದ್ರು. ಇಡೀ ನಗರವನ್ನೇ ತಲ್ಲಣಗೊಳಿಸಿದ್ದ ಆ ಗ್ಯಾಂಗ್ ಪೊಲೀಸರಿಗೆ ಸೆರೆ ಸಿಕ್ಕಿದ್ದು ಕೂಡ ವಿಶೇಷ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಪಾರಿವಾಳಗಳು ಹೇಗೆ ವಿಜಲ್ಗೆ ತಕ್ಕಂತೆ ಹಾರಾಡ್ತಾ ಇವೆ ಅಂತ, ನಾಯಕನ ಮಾತನ್ನ ಯಾವ ರೀತಿ ಕೇಳ್ತಾ ಇವೆ ಅಂತ. ಈ ಸಿನಿಮಾ ದೃಶ್ಯಗಳಿಗೂ ಈ ಕ್ರೈಮ್ಗೂ ಏನು ಸಂಬಂಧ ಅಂತ ನೀವು ಭಾವಿಸಬಹುದು. ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಮ್ಯಾಟ್ರು. ಹೌದು, ಈ ಕ್ರೈಮ್ನ ಪ್ರಮುಖ ಭಾಗವೇ ಈ ಪಾರಿವಾಳಗಳು. ಇಂತಹ ಮುದ್ದಾದ ಪಾರಿವಾಳಗಳನ್ನು ಬಳಸಿಕೊಂಡು ಮೂವರು ಅಪ್ರಾಪ್ತ ಬಾಲಕರು ಮನೆಗಳಿಗೆ ಕನ್ನ ಹಾಕ್ತಿದ್ರು. ಅಂದಾಗೆ ಈ ಬಾಲಕರು ಕಳ್ಳತನ ಮಾಡುತ್ತಿದ್ದುದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗಿ ಹೋಗ್ತೀರಿ. ಮೂಕ ಪಕ್ಷಿಗಳನ್ನ ಹೀಗೂ ಬಳಸಿಕೊಳ್ತಾರಾ ಅಂತ ಒಮ್ಮೆ ನಿಬ್ಬೆರಗಾಗಿ ನೋಡ್ತೀರಿ. ಅಂದಾಗೆ ನಾವು ನಿಮಗೆ ಹೇಳೋದಿಕ್ಕೆ ಹೊರಟಿರೋದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಇಂಟರೆಸ್ಟಿಂಗ್ ಕಳ್ಳತನ ಪ್ರಕರಣಗಳ ಬಗ್ಗೆ. ಹೊನ್ನಾಳಿ ಪಟ್ಟಣದಲ್ಲಿ ಕಳೆದ 3 ರಿಂದ 4 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ನಡೆದಿದ್ವು. ಸಾಲು ಸಾಲು ಮನೆಗಳ್ಳತನ ನಡೆಯುತ್ತಿದ್ದರಿಂದ ಇದು ಸಾರ್ವಜನಿಕರ ನೆಮ್ಮದಿ ಹಾಳು ಮಾಡಿತ್ತು. ಸರಣಿ ಕಳ್ಳತನ ಪ್ರಕರಣ ಭೇದಿಸೋದು ಪೊಲೀಸ್ ಇಲಾಖೆಗೆ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಪೊಲೀಸರು ಚಾಪೆ ಕೆಳಗೆ ನುಸುಳಿ ಕಳ್ಳರನ್ನ ಹಿಡಿಯೋಕೆ ಏನೆಲ್ಲ ಅರಸಾಹಸ ಪಟ್ರೂ ಕೂಡ ಕಳ್ಳರು ಸಿಗದೆ ರಂಗೋಲಿ ಕೆಳಗೆ ನುಸುಳಿ ಕಳ್ಳತನ ಮಾಡ್ತಿದ್ರು.
ಇಂತಹ ಚಾಲಾಕಿ ಬಾಲಕರ ಗ್ಯಾಂಗ್ ಅನ್ನ ಕೊನೆಗೂ ಪೊಲೀಸರು ಕಷ್ಟಪಟ್ಟು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೌದು, ಹೊನ್ನಾಳಿ ಪಟ್ಟಣದ ಪ್ರಮುಖ ಬಡಾವಣೆಗಳಲ್ಲಿ ದಿನೇ ದಿನೇ ಮನೆಗಳ್ಳತನ ಪ್ರಕರಣಗಳು ನಡೆಯುತ್ತಿದ್ವು. ಆ ಪ್ರಕರಣಗಳು ಪೊಲೀಸ್ ಇಲಾಖೆಗೆ ತಲೆಬೇನೆಯಾಗಿ ಪರಿಣಮಿಸಿತ್ತು. ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಳ್ಳರ ಸೆರೆಗೆ ಬಲೆ ಬೀಸಿದ್ದರೂ ಕಳ್ಳತನ ಪ್ರಕರಣಗಳು ಮಾತ್ರ ಕಡಿಮೆ ಆಗಿರಲಿಲ್ಲ. ಹೇಗಾದ್ರೂ ಮಾಡಿ ಕಳ್ಳರಿಗೆ ಎಡೆಮುರಿ ಕಟ್ಟಬೇಕು ಅಂತ ಹೊನ್ನಾಳಿ ಪಟ್ಟಣದ MOB ಶೀಟರ್ಗಳನ್ನು ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ಕೂಡ ಮಾಡಿದ್ರು. ಆದರೆ ಈ MOB ಶೀಟರ್ಗಳಿಗಾಗಲಿ ಅಲ್ಲಿ ನಡೆಯುತ್ತಿದ್ದ ಕಳ್ಳತನ ಪ್ರಕರಣಗಳಿಗೂ ಯಾವುದೇ ಸಂಬಂಧ ಇರಲಿಲ್ಲ. ಇದು ಪೊಲೀಸರಲ್ಲಿ ಮತ್ತಷ್ಟು ಆತಂಕ ಸೃಷ್ಟಿ ಮಾಡಿತ್ತು. ಹುಡುಕಾಡಿದ್ರೂ ಕಳ್ಳರ ಸುಳಿವು ಪೊಲೀಸರಿಗೆ ಸಿಗಲಿಲ್ಲ. ದಿನೇ ದಿನೇ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚುತ್ತಾ ಇತ್ತು. ಕಳ್ಳರನ್ನ ಹಿಡಿಯಲೇಬೇಕು ಅಂತ ಪಣತೊಟ್ಟ ಪೊಲೀಸರಿಗೆ ಆ ಕಿಲಾಡಿ ಕಳ್ಳರು ಸಿಕ್ಕಿಬಿದ್ದಿದ್ದು ಹೇಗೆ ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ತನಿಖೆಗೆ ಇಳಿದಿದ್ರು. ಪಟ್ಟಣದಲ್ಲಿ ಯಾವುದಾದ್ರೂ ಹೊಸ ಗ್ಯಾಂಗ್ ಹುಟ್ಟಿಕೊಂಡಿದ್ಯಾ ಅಂತ ಗಾಬರಿಯಾಗಿದ್ರು. ಆದ್ರೆ ಪೊಲೀಸರ ನಿದ್ದೆ ಕದ್ದ ಕಳ್ಳರ ಗ್ಯಾಂಗ್ ಸಿಕ್ಕಿಬಿದ್ದ ಮೇಲೆ ಶಾಕ್ ಆಗೋ ಸರದಿ ಪೊಲೀಸರದ್ದೇ ಆಗಿತ್ತು. ಇಷ್ಟಕ್ಕೂ ಆ ಕಿಲಾಡಿ ಕಳ್ಳರು ಯಾರು ಅಂತ ತೋರಿಸ್ತೀವಿ ನೋಡಿ. ಹೌದು, ಹೊನ್ನಾಳಿ ಪಟ್ಟಣದಲ್ಲಿ ಯಾವುದಾದರೂ ಹೊಸ ಗ್ಯಾಂಗ್ ಹುಟ್ಟಿಕೊಂಡಿದೆಯಾ ಅಥವಾ ಹೊರಗಿನಿಂದ ಯಾರಾದರೂ ಬಂದು ಇಲ್ಲಿ ಕಳ್ತನ ಮಾಡ್ತಾ ಇದ್ದಾರಾ ಎಂಬ ಆತಂಕ ಪೊಲೀಸರಲ್ಲಿ ಮೂಡಿತ್ತು. ಹಾಗಾಗಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಎಸ್ ಗುಳೇದ ಕಳ್ಳರ ಸೆರೆಗೆ 3 ವಿಶೇಷ ತಂಡ ರಚಿಸಿದ್ರು. ಆ ತಂಡ ಕಾರ್ಯಾಚರಣೆಗೆ ಇಳಿದಾಗ ಪೊಲೀಸರಿಗೆ ಸಿಕ್ಕಿದ್ದು ಮಹತ್ವದ ಸುಳಿವು. ಹೊನ್ನಾಳಿ ಪಟ್ಟಣದಲ್ಲಿ ಕಳೆದ ಕೆಲವು ತಿಂಗಳಿಂದ ಮೇಲಿಂದ ಮೇಲೆ ಚಿಕ್ಕ ಪುಟ್ಟ ಕಳ್ಳತನಗಳು ಆಗ್ತಾ ಇದ್ವು. ಆ ಕಳ್ಳತನ ಹೇಗೆ ಮಾಡ್ತಾಯಿದ್ರು ಅಂತಂದರೆ, ಮನೆ ಮೇಲೆ ಹೆಂಚಿಂದ ಇಳಿದ್ಬಿಟ್ಟು ಕಳ್ಳತನ ಮಾಡೋದು. ಇದು ಒಂಥರ ನಮಗೆ ಸ್ವಲ್ಪ ಕ್ಲಿಷ್ಟಕರವಾದ ಪ್ರಕರಣ ಅಂತಲೇ ಕಂಡು ಬರ್ತೈತಿ. ಎಷ್ಟು ನಾವು ಪ್ರಯತ್ನ ಮಾಡಿದ್ರೂ ಕೂಡ ಇದು ಖುಲಾಸೆ ಆಗಿರಲಿಲ್ಲ. ಹಾಗಾಗಿ ಒಂದು 3 ತಂಡಗಳನ್ನ ರಚನೆ ಮಾಡಿದ್ವಿ ಇದನ್ನು ಪತ್ತೆ ಮಾಡಲಿಕ್ಕೆ. ಹೌದು, ಪೊಲೀಸರು ಪ್ರಕರಣದ ಬೆನ್ನು ಬಿದ್ದಾಗ ಅವರಿಗೆ ಸಿಕ್ಕಿದ್ದು ಸಖತ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಸಾಕಷ್ಟು ಪ್ರಕರಣಗಳನ್ನು ಭೇದಿಸಿದ್ದ ಪೊಲೀಸರಿಗೆ ಹೀಗೂ ಕಳ್ತನ ಮಾಡ್ತಾರೆ ಅನ್ನೋ ಅಂಶ ಮೂಗಿನ ಮೇಲೆ ಬೆರಳಿಡುವಂತೆ ಮಾಡಿತ್ತು. ಸಾಕು ಪ್ರಾಣಿ ಪಕ್ಷಿಗಳನ್ನು ಬಳಸಿಕೊಂಡು ಕಳ್ತನ ಮಾಡುತ್ತಿದ್ದುದನ್ನ ಕೇಳಿ ಪೊಲೀಸರು ಕೂಡ ದಂಗಾಗಿ ಹೋಗಿದ್ರು. ಅದರ ಜೊತೆಗೆ ಈ ರೀತಿ ಪಾರಿವಾಳಗಳನ್ನು ಬಳಸಿ ಕಳ್ತನ ಮಾಡ್ತಾ ಇದ್ದದ್ದು ಯಾರೋ ಹಳೆ ಕಳ್ಳರಲ್ಲ, ಬದಲಾಗಿ ಮುಖದ ಮೇಲೆ ಸರಿಯಾಗಿ ಮೀಸೆಯೂ ಮೂಡದ, ಕಾನೂನು ಪರಿಮಿತಿಯಲ್ಲಿ ಪ್ರಾಪ್ತರು ಅಲ್ಲದ ಹುಡುಗರು ಮನೆಗಳಿಗೆ ಕನ್ನ ಹಾಕ್ತಾ ಇದ್ರು.
ಸೊ ಹೀಗೆ ನಮ್ಮವರು ಅದನ್ನು ಮಾನಿಟರ್ ಮಾಡ್ತಾ ಇರಬೇಕಾದ್ರೆ ನಮಗೆ ಫೈನಲಿ ಇದೊಂದು ಕೇಸ್ ಕ್ರ್ಯಾಕ್ ಆಯಿತು. ಇದರಲ್ಲಿ ನಾವು ಒಟ್ಟು 3 ಜನ ಕಾನೂನು ಜೊತೆ ಸಂಘರ್ಷಕ್ಕೆ ಇಳಿದ 3 ಜನ ಬಾಲಕರನ್ನು ನಮ್ಮ ಕಸ್ಟಡಿಗೆ ತಗೊಂಡು ಅವ್ರನ್ನ ಜುವೆನೈಲ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಪೊಲೀಸರು ದಂಗಾಗೋದಿಕ್ಕೆ ಅಲ್ಲಿ ಪ್ರಬಲ ಕಾರಣವೂ ಇತ್ತು. ಆ ಅಪ್ರಾಪ್ತ ಹುಡುಗರು ಮನೆಗಳ ಬೀಗ ಮುರಿದು ಕಳ್ತನ ಮಾಡ್ತಾ ಇದ್ದಿದ್ರೆ ಪೊಲೀಸರಿಗೆ ಅಷ್ಟೇನು ಹೊಸದು ಅನ್ನಿಸ್ತಾ ಇರಲಿಲ್ಲ. ಚಾಲಾಕಿ ಹುಡುಗರ ಕಳ್ಳತನದ ಸ್ಟೈಲ್ ನೋಡಿ ಪೊಲೀಸರೇ ಕಂಗಾಲಾಗಿ ಹೋಗಿದ್ರು. ಮನೆಗಳಿಗೆ ಕನ್ನ ಹಾಕುವವರು ಕಬ್ಬಿಣದ ಸಲಾಕೆ, ಡ್ರಿಲ್ಲರ್ ಮೆಷಿನ್, ಕಿಟಕಿ ಕಟ್ ಮಾಡಿ ಹೀಗೆ ನಾನಾ ರೀತಿಯಲ್ಲಿ ಕಳ್ಳತನ ಮಾಡೋದು ನಮಗೂ ನಿಮಗೂ ಗೊತ್ತಿರೋದೆ. ಇವರು ಹೇಗೆ ಮಾಡ್ತಾಯಿದ್ರು ಅಂತಂತಂದರೆ, ಸಾಮಾನ್ಯವಾಗಿ ನಮಗೆ ಯಾಕೆ ಕಷ್ಟ ಆಯಿತು ಅಂತಂದರೆ, ನಾವು ಈ ಥರ ಮಕ್ಕಳು ಕಳ್ತನ ಮಾಡ್ತಾ ಇರ್ಬೋದು ಅಂತ ನಾವು ಅಂದ್ಕೊಂಡಿಲ್ಲ. ಒಂದನೇದು. ಎರಡನೇದು, ನಾವು ವಿಶೇಷವಾಗಿ ಈ ಥರ ಇದ್ದಂಥ ಬೇರೆ ಕಡೆ ಕಳ್ತನ ಮಾಡಿರೋಂಥ ಅಪರಾಧಿಗಳ ಮೇಲೆ ನಾವು ಸ್ವಲ್ಪ ನಿಗಾ ಇಟ್ಟಿದ್ವಿ. ಹಾಗಾಗಿ ಇವರು ಮಿಸ್ ಆಗ್ತಾಯಿದ್ರು. ಕೊನೆಗೂ ನಮ್ಮ ಕಡೆ ಸಿಕ್ಕಾಕೊಂಡು ಬಿದ್ದರು. ಮತ್ತು ಇವರು ಒಂಥರ ವಿಶೇಷವಾದ ರೀತಿಯಲ್ಲಿ ಅವರು ಕಳ್ತನ ಮಾಡ್ತಾಯಿದ್ರು. ಆದರೆ ಈ ಬಾಲಕರು ಕಳ್ಳತನ ಮಾಡುತ್ತಿದ್ದದ್ದು ಕೇವಲ ಪಾರಿವಾಳ ಬಳಸ್ಕೊಂಡು ಅನ್ನೋದು ವಿಶೇಷ. ಹೌದು, ಪೊಲೀಸರು ದಂಗು ಬಡಿಯೋದಕ್ಕೆ ಪ್ರಮುಖ ಅಂಶವೇ ಈ ಪಾರಿವಾಳಗಳು. ಆ ಚಾಲಾಕಿ ಬಾಲಕರಿಗೆ ಪಾರಿವಾಳ ಸಾಕೋ ಹವ್ಯಾಸ ಇತ್ತು. ಸಣ್ಣ ವಯಸ್ಸಿನಿಂದಲೇ ಪಾರಿವಾಳ ಸಾಕ್ತಾ ಇದ್ದ ಕಾರಣ ಅವುಗಳನ್ನು ಹೇಗೆ ನೋಡ್ಕೊಳ್ಬೇಕು, ಸಾಕಿರೋ ಪಾರಿವಾಳಗಳನ್ನು ಬಳಸಿಕೊಂಡು ಉಳಿದ ಪಾರಿವಾಳಗಳನ್ನು ಹೇಗೆ ಕ್ಯಾಚ್ ಹಾಕಿಕೊಳ್ಬೇಕು ಅನ್ನೋದು ಬಾಲಕರಿಗೆ ಕರಗತವಾಗಿತ್ತು. ಇವರಿಗೆ ಸ್ವಲ್ಪ ಮುಂಚೆ ಪಾರಿವಾಳ ಸಾಕೋದು, ಪಾರಿವಾಳವನ್ನು ಹಿಡಿಯೋ ಒಂದು ಹವ್ಯಾಸ ಇತ್ತು. ಆ ಹವ್ಯಾಸವನ್ನು ಇದು ಮಾಡಬೇಕಾದ್ರೆ ಒಂದು ಸತಿ ಪಾರಿವಾಳ ತಪ್ಪಿಸ್ಕೊಂಡು ಈ ಮನೆಗಳ ಮೇಲೆ ಕೂತಾಗ ಅದನ್ನು ಹಿಡಿಲಿಕ್ಕೆ ಹೋದಾಗ ಹೆಂಚಿಳಿದು ಕೆಳಗಡೆ ಮನೆ ಒಳಗಡೆ ಇಳಿದಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡ ಬಾಲಕರು ತಮ್ಮ ಕೈಚಳಕ ತೋರಿಸೋಕೆ ಶುರು ಮಾಡಿದ್ರು. ಮರಿ ಪಾರಿವಾಳಗಳು ಆರಲು ಆಗದೆ ಮನೆಗಳ ಮೇಲೆ ಕುಳಿತುಕೊಳ್ತಿದ್ವು. ಅವುಗಳನ್ನು ಹಿಡಿದುಕೊಳ್ಳಲು ಅವರಿವರ ಮನೆಗಳನ್ನು ಏರುತ್ತಿದ್ರು ಹುಡುಗರು. ಆಗ ಮನೆಯವರು ಕೇಳಿದ್ರೆ ಪಾರಿವಾಳ ಹಿಡಿಯೋಕೆ ಅಂತೇಳಿ ಹೋಗ್ತಿದ್ರು. ನಂತರ ಬೀಗ ಹಾಕಿದ ಮನೆಗಳ ಮೇಲೆ ಪಾರಿವಾಳಗಳು ಕೂತಾಗ ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಮನೆಯಲ್ಲಿ ಅಲ್ಪ ಸ್ವಲ್ಪ ಕಳ್ತನ ಮಾಡಿಕೊಂಡು ಹೋಗೋಕೆ ಆರಂಭಿಸಿದ್ರು. ಶುರುವಾದ ಸಣ್ಣ ಮಟ್ಟದ ಕಳ್ಳತನ ಅವರನ್ನ ಸರಣಿ ಮನೆಗಳವು ಮಾಡೋಕೆ ಪ್ರೇರೇಪಿಸಿತ್ತು. ಹೊನ್ನಳ್ಳಿ ಪಟ್ಟಣದಲ್ಲಿ ಸರಣಿ ಮನೆ ಕಳ್ಳತನವಾಗೋಕೆ ಶುರುವಾಗೋಯ್ತು. ಸಾರ್ವಜನಿಕರು ಬೆಚ್ಚಿ ಬಿದ್ರೆ ಪೊಲೀಸರು ನಿದ್ದೆ ಬಿಟ್ರು. ಆ ಕಿಲಾಡಿ ಹುಡುಗರು ಸಿಕ್ಕಿ ಬಿದ್ದಿದ್ದು ಹೇಗೆ ಅಂತ ತೋರಿಸ್ತೀವಿ. ಅದಕ್ಕೂ ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್. ಶುರುವಾದ ಕಳ್ಳತನದಿಂದಾಗಿ ಕೈಯಲ್ಲಿ ಕಾಸು ಓಡಾಡತೊಡಗಿತ್ತು. ಕಳ್ಳತನ ಅಂದ್ರೆ ಇಷ್ಟೇನಾ ಅನ್ನಿಸಿಬಿಡ್ತು ಹುಡುಗರಿಗೆ. ಆಗ್ಲೇ ಅವರು ಸರಣಿ ಮನೆಗಳ್ಳತನ ಮಾಡೋಕೆ ಮುಂದಾಗಿದ್ದು. ಇನ್ನು ಹುಡುಗರು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದು ಹೇಗೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಆ ಹುಡುಗರು ಸಣ್ಣ ಪುಟ್ಟ ಕಳ್ಳತನ ಮಾಡೋಕೆ ಶುರು ಮಾಡಿದ್ರು. ಅದರಿಂದ ಕೈಯಲ್ಲೊಂದಿಷ್ಟು ಕಾಸು ಓಡಾಡತೊಡಗಿತ್ತು. ಇದೇ ಕಸುಬನ್ನ ಮುಂದುವರೆಸಿದ್ರೆ ಬಿಂದಾಸ್ ಆಗಿ ಬದುಕಬಹುದು ಅಂತ ಡಿಸೈಡ್ ಮಾಡಿಕೊಂಡ್ರು. ಬರಬರುತ್ತಾ ಕಳ್ಳತನ ಮಾಡೋದನ್ನೇ ಫುಲ್ ಟೈಮ್ ಜಾಬ್ ಮಾಡಿಕೊಂಡು ಬಿಟ್ರು. ದೊಡ್ಡ ಮಟ್ಟದ ಕಳ್ಳತನಗಳಿಗೆ ಕೈ ಇಟ್ಟು ಯಶಸ್ವಿಯೂ ಆದ್ರು. ಎಲ್ಲದಕ್ಕೂ ಬಳಕೆಯಾಗಿದ್ದು ಅವರೇ ಸಾಕಿಕೊಂಡಿದ್ದ ಪಾರಿವಾಳಗಳು. ಒಂದ್ಸತಿ ಪಾರಿವಾಳ ತಪ್ಪಿಸ್ಕೊಂಡು ಈ ಮನೆಗಳ ಮೇಲೆ ಕೂತಾಗ ಅದನ್ನು ಹಿಡಿಲಿಕ್ಕೆ ಹೋದಾಗ ಹೆಂಚಿಳಿದು ಕೆಳಗಡೆ ಮನೆ ಒಳಗಡೆ ಇಳಿದಿದ್ದಾರೆ ಕಳ್ತನ ಮಾಡಲಿಕ್ಕೆ. ಆಮೇಲೆ ಆವಾಗ ಅವರಿಗೆ ಸ್ವಲ್ಪ ದುಡ್ಡು ಸಿಕ್ಕಿದೆ. ಓಹೋ, ಇನ್ಮೇಲೆ ಇದೇ ರೀತಿ ನಾವು ಮಾಡಿದ್ರೆ ಇನ್ನೂ ಸುಲಭವಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಅಂತ ಅದನ್ನೇ ಅವರು ತಮ್ಮ ಕಸಬನ್ನಾಗಿ ಮಾಡ್ಕೊಂಡಿದ್ದಾರೆ.
ಅಂದಾಗೆ ಆ ಹುಡುಗರು ಪಾರಿವಾಳಗಳನ್ನು ಬಳಸಿಕೊಳ್ಳುತ್ತಿದ್ದ ಪರಿ ನೋಡಿದ್ರೆ ನೀವು ಒಮ್ಮೆ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತೀರಿ. ಪಾರಿವಾಳಗಳಿಗೆ ಅವುಗಳ ರೆಕ್ಕೆಗಳೇ ಬಲ. ರೆಕ್ಕೆ ಪಡೆದುಕೊಂಡೇ ಗಗನದಲ್ಲಿ ಸ್ವಚ್ಛಂದವಾಗಿ ಹಾರಾಡೋ ಪಾರಿವಾಳಗಳಿಗೆ ರೆಕ್ಕೆ ಮುರಿದರೆ ಸಾಕಷ್ಟು ದೂರ ಹಾರೋಕೆ ಸಾಧ್ಯವಿಲ್ಲ. ಅದನ್ನು ಚೆನ್ನಾಗಿ ಅರಿತುಕೊಂಡ ಆ ಬಾಲಕರು ಸಾಕಿರುವ ಪಾರಿವಾಳಗಳ ರೆಕ್ಕೆ ಮುರಿದು ಬೀಗ ಹಾಕಿರುವ ಮನೆಗಳ ಮೇಲೆ ಹಾರಿ ಬಿಡ್ತಿದ್ರು. ಆ ಪಾರಿವಾಳಗಳು ಹಾರಲು ಆಗದೆ ಮನೆಯ ಮೇಲೆ ಕುಳಿತುಕೊಳ್ತಿದ್ವು. ಮನೆಗಳ ಮೇಲೆ ಕುಳಿತಿದ್ದ ಪಾರಿವಾಳ ಹಿಡಿದು ಕೆಳಗಿಳಿಸುವ ನೆಪದಲ್ಲಿ ಮನೆ ಏರುತ್ತಿದ್ದ ಹುಡುಗರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾದ ಕೂಡಲೇ ಛಾವಣಿಯ ಹೆಂಚು ತೆಗೆದು ಮನೆಯೊಳಗೆ ನುಗ್ಗಿ ಹಣ, ಬೆಳ್ಳಿ, ಬಂಗಾರ ಕಳವು ಮಾಡಿಕೊಂಡು ಪರಾರಿ ಆಗ್ತಾ ಇದ್ರು. ಮನೆಯ ಮಾಲೀಕ ಮನೆಗೆ ಬಂದು ನೋಡಿದ್ರೆ ಮನೆಯಲ್ಲಿದ್ದ ಹಣ, ಬಂಗಾರ ಎಲ್ಲವೂ ಕಾಣೆಯಾಗಿರ್ತಿತ್ತು. ಹೀಗೆ ಮೊದಲು ಒಂದೆರಡು ಕಳ್ಳತನ ಮಾಡಿದ ಹುಡುಗರು ನಾವು ಹೀಗೆ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಕೈಚಳಕ ಮುಂದುವರೆಸಿದ್ರು. ಹೊನ್ನಾಳಿ ಪಟ್ಟಣದಲ್ಲಿ ಸಾಕಷ್ಟು ಕಳ್ಳತನ ಪ್ರಕರಣಗಳು ನಡೆದು ಹೋದವು. ಆದರೆ ಆರಂಭದಲ್ಲಿ 5-10 ಸಾವಿರ ಹಣ ಹೋಗಿದ್ದರಿಂದ ಯಾರೂ ಕೂಡ ಠಾಣೆಗೆ ಬಂದು ದೂರು ನೀಡಿರಲಿಲ್ಲ. ಯಾವಾಗ ಬೆಳ್ಳಿ ಬಂಗಾರದ ಆಭರಣಗಳ ಜೊತೆ ದೊಡ್ಡ ಪ್ರಮಾಣದಲ್ಲಿ ಹಣ ಕಳವಾಗೋಕೆ ಆರಂಭವಾಯಿತೋ ಆಗ ಪೊಲೀಸ್ ಠಾಣೆಗೆ ದೂರುಗಳು ಬರೋಕೆ ಆರಂಭಿಸಿದ್ವು. ಇದನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಕಳ್ಳರನ್ನ ಹಿಡಿಯೋಕೆ ಗಸ್ತು ಜಾಸ್ತಿ ಮಾಡಿದ್ದರಲ್ಲದೆ ಕಳ್ಳತನಕ್ಕೆ ಬ್ರೇಕ್ ಹಾಕುವ ಯತ್ನ ನಡೆಸಿದ್ರು. ಈ ರೀತಿ ಇದ್ದಾಗ ಬಡಾವಣೆಯೊಂದರಲ್ಲಿ ಒಂದೇ ದಿನ 4-5 ಮನೆಗಳಲ್ಲಿ ಕಳ್ಳತನ ಆಗಿತ್ತು. ಪ್ರಕರಣದ ಬೆನ್ನು ಬಿದ್ದ ಪೊಲೀಸರು ಆ ಏರಿಯಾದಲ್ಲಿ ಪ್ರತಿನಿತ್ಯ ಬೀಟ್ ಜಾಸ್ತಿ ಮಾಡೋಕೆ ಆರಂಭಿಸಿದ್ರು. ಆಗ ಪೊಲೀಸರಿಗೆ ಸಿಕ್ಕಿದ್ದು ಕಿಲಾಡಿ ಗ್ಯಾಂಗ್ನ ಅಪ್ರಾಪ್ತ ಬಾಲಕ. ಮೊದಲೇ ಕಳ್ಳತನ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದ ಪೊಲೀಸರು ಬಡಾವಣೆಗಳಲ್ಲಿ ಪೊಲೀಸ್ ಸುತ್ತುತ್ತಿದ್ದ ಹುಡುಗರ ಮೇಲೆ ಕಣ್ಣು ಇಟ್ಟಿದ್ರು. ಅದರಲ್ಲಿ ಒಬ್ಬನ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ. ಅವನ ಮನೆಗೋಗಿ ನಿಮ್ಮ ಮಗ ಏನ್ ಕೆಲಸ ಮಾಡ್ತಾನೆ ಅಂತ ಕೇಳಿದಾಗ ಪಾಲಕರು ಗಾರೆ ಕೆಲಸಕ್ಕೆ ಹೋಗ್ತಾನೆ ಅಂತ ಹೇಳಿದ್ರು. ಆದ್ರೆ ಅವನು ಗಾರೆ ಕೆಲಸಕ್ಕೆ ಹೋಗದೆ ಅಲ್ದಾಡ್ತಾ ಇದ್ದ. ಇದು ಪೊಲೀಸರ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿತು. ಕೂಡಲೇ ಪೊಲೀಸರು ಆ ಬಾಲಕನನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿದಾಗ ಕಳ್ಳತನದ ರಹಸ್ಯ ಬಯಲಾಗಿತ್ತು. ಯಾವಾಗ ಹೊನ್ನಾಳಿ ಪೊಲೀಸರಿಗೆ ಬಾಲಕನೋರ್ವ ಸಿಕ್ಕಿಬಿದ್ದು ಪಾರಿವಾಳ ಬಳಸಿಕೊಂಡು ಕಳ್ಳತನ ಮಾಡುತ್ತಿದ್ದುದನ್ನು ಬಿಚ್ಚಿಟ್ಟನೋ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಆತನ ಜೊತೆ ಕಳ್ಳತನಕ್ಕೆ ಸಹಾಯ ಮಾಡ್ತಿದ್ದ ಮತ್ತಿಬ್ಬರು ಬಾಲಕರು ಸೇರಿ 3 ಅಪ್ರಾಪ್ತ ಬಾಲಕರನ್ನ ವಶಕ್ಕೆ ಪಡೆದು ಬಿಟ್ರು. ಅಷ್ಟೇ ಅಲ್ಲದೆ ಅವರಿಂದ 2.25 ಲಕ್ಷ ಮೌಲ್ಯದ 90 ಗ್ರಾಂ ಬಂಗಾರ, ಬೆಳ್ಳಿ ಆಭರಣಗಳು ಸೇರಿದಂತೆ 5,000 ನಗದನ್ನ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಇವ್ರ ಕಡೆಯಿಂದ ಸುಮಾರು 90 ಗ್ರಾಮ್ ಬಂಗಾರವನ್ನು ನಾವು ವಶಪಡಿಸ್ಕೊಂಡಿದ್ದೀವಿ. ಅಲ್ಲಿಗೆ 9×3 27 ಸುಮಾರು 22.7 ಲಕ್ಷ ಪ್ಲಸ್ ಸ್ವಲ್ಪ ಬೆಳ್ಳಿ ಆಭರಣಗಳು ಮತ್ತು ಒಂದು 5,000 ರೂಪಾಯಿ ಕ್ಯಾಶು. ಒಟ್ಟು ಇಷ್ಟು ನಾವು ಅವರಿಂದ ಮತ್ತೆ ವಶಪಡಿಸ್ಕೊಂಡಿದ್ದೀವಿ. ಇವ್ರನ್ನ ಕಾನೂನಿನ ಅಡಿಯಲ್ಲಿ ಅವರಿಗೆ ಜುವೆನೈಲ್ ಜಸ್ಟಿಸ್ ಹೋಮ್ಗೆ ಕಳಿಸಿದ್ದೀವಿ. ಇದೀಗ ಸರಣಿ ಗಳ್ಳತನ ಮಾಡಿ ಹೊನ್ನಾಳಿ ಜನರ ನೆಮ್ಮದಿ ಹಾಳು ಮಾಡಿದ್ದ ಕಳ್ಳರಿಗೆ ಎಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಏನು ಅರಿಯದ ವಯಸ್ಸಿನಲ್ಲಿ ದುಡ್ಡಿನ ಆಸೆಗೆ ಬಿದ್ದ ಬಾಲಕರು ಇದೀಗ ಕಳ್ಳತನದ ಹಾದಿ ತುಳಿದು ದುಡ್ಡು ಮಾಡುವ ಬರದಲ್ಲಿ ಜೈಲು ಪಾಲಾಗಿದ್ದಾರೆ. ಏನೇ ಆಗಲಿ, ಇಷ್ಟು ದಿನ ಸರಣಿ ಗಳ್ಳತನದಿಂದ ನೆಮ್ಮದಿ ಕಳೆದುಕೊಂಡಿದ್ದ ಹೊನ್ನಾಳಿ ಜನರಲ್ಲಿ ಇದೀಗ ನೆಮ್ಮದಿ ಮೂಡಿರುವುದಂತೂ ಸತ್ಯ.
ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.